ದಕ್ಷಿಣ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡಿದ್ದೇನೆ. ಹಣವಂತರು, ಪಾಳ್ಯಗಾರರು, ಒಂದು ರೀತಿ ಲೂಟಿಕೋರರು, ದರೋಡೆಕೋರರು, ಇವರೆಲ್ಲರೂ ಸ್ವಲ್ಪ ಚುನಾವಣೆಗೆ ನಿಂತಿದ್ದಾರೆ ಇಡೀ ರಾಜ್ಯದಲ್ಲಿ. ಇದ್ರ ಜೊತೆಗೆ ಕುಟುಂಬ ಅವರವ್ರ ಮಕ್ಕಳನ್ನೇ ನಿಲ್ಲಿಸ್ಕೊಂಡಿದ್ದಾರೆ, ಅವ್ರ ಮನೆಯವರೇ ನಿಲ್ಲಿಸ್ಕೊಂಡಿದ್ದಾರೆ. ಈ ಚುನಾವಣೆ ನಾಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅದ್ಭುತವಾದಂಥ ದಿನಾಚರಣೆ. ನಾವು ಸಂವಿಧಾನವನ್ನು ಗೌರವಿಸ್ತಾ ಇಲ್ಲ, ಸಂವಿಧಾನದ ಬಗ್ಗೆ ತಿಳುವಳಿಕೆ ಇಲ್ಲ. ಸಂವಿಧಾನ ಸಾಮಾನ್ಯ ವ್ಯಕ್ತಿಯು ಚುನಾವಣೆಗೆ ನಿಲ್ಲಬಹುದು, ಆದರೆ ಪಾರ್ಲಿಮೆಂಟ್ ಇವತ್ತು ನಿಲ್ತಾ ಇರತಕ್ಕಂಥ ಜನ ಇಡೀ ದೇಶದ ಉದ್ದಗಲಕ್ಕೂ 6 ಗಂಟೆವರೆಗೆ ನಡೆಯುವಂತ ಆಟೋ ರಿಕ್ಷಾ ಗುರುತಿಗೆ ನಿಮ್ಮ ಮತವನ್ನು ಪಕ್ಷಾಂತರ ಇಲ್ಲವೇ ಇಲ್ಲ. ಮೊಟ್ಟ ಮೊದಲನೆಯದಾಗಿ ರಸ್ತೆಗೆ ಬರ್ತಕ್ಕಂಥ ವ್ಯಕ್ತಿ ಈ ನಾಡಿನ 6.5 ಕೋಟಿ ಕನ್ನಡಿಗರ ಆಸ್ತಿ ವಾಟಾಳ್ ನಾಗರಾಜರವರು. ದೌರ್ಭಾಗ್ಯ ಏನಪ್ಪ ಅಂತ ಹೇಳಿದ್ರೆ, ಅವರು 5 ಸಾರಿ ಶಾಸನಸಭೆಯಲ್ಲಿ ಆಯ್ಕೆಯಾಗಿ ಬಂದರು. ಯಾವುದೇ ಪಕ್ಷಾಂತರ ಆಗದೆ ಪ್ರಾಮಾಣಿಕತೆಯಿಂದ ಕನ್ನಡದ ಹೆಸರಲ್ಲಿ, ಕನ್ನಡ ಚಳವಳಿ ಹೆಸರಲ್ಲಿ ಉಳ್ಕೊಂಡಿದ್ದಾರೆ. 65 ವರ್ಷಗಳ ಅವರ ಹೋರಾಟದ ಹಾದಿ ನಾವೆಲ್ಲ ಹುಟ್ಟಿರಲಿಲ್ಲ, ಆದರೆ ಅವರು ನಮಗೆಲ್ಲ ಒಂದು ಸ್ಫೂರ್ತಿ. ಇವತ್ತು ನೋಡ್ತಾ ಇದ್ದೀರಿ, ಚುನಾವಣೆ ಅಂತ ಹೇಳಿದ್ರೆ ಪಾಳ್ಯಗಾರರು, ಗೂಂಡಾಗಳು, ರೌಡಿಗಳು, ಹಣವಂತರು ಇಂಥವ್ರ ಚುನಾವಣೆ ಆಗಿದೆ. ಪ್ರಜಾಪ್ರಭುತ್ವದ ಬಹಿರಂಗ ಕಗ್ಗೊಲೆ ಆಗ್ತಾ ಇದೆ. ಅದನ್ನು ಮಾಧ್ಯಮದ ಮುಖಾಂತರ ಆಗಲಿ ಅಥವಾ ಇನ್ನೊಬ್ಬರು ನಾವು ಚರ್ಚೆ ಮಾಡೋದಾಗಲಿ ಅಲ್ಲ, ಸಾರ್ವಜನಿಕವಾಗಿ ಪ್ರತಿಯೊಬ್ಬ 10 ವರ್ಷದ ಮಕ್ಕಳಿಗೂ ಗೊತ್ತಿದೆ ಇವತ್ತಿನ ಚುನಾವಣೆ ಯಾವ ರೀತಿ ನಡೀತಾ ಇದೆ. ಜಾತಿ, ಹಣ, ಹೆಂಡ, ಸೀರೆ, ಕುಕ್ಕರು ಜೊತೆಗೆ ಅದ್ರ ಜೊತೆಗೆ ಇವತ್ತೇನಾಗಿದೆ, ರಾಜ್ಯದ ಕೆಲವಾರು ಮಠಾಧಿಪತಿಗಳು ಈ ರಾಜಕಾರಣಗಳ ಕುತಂತ್ರಗಳಿಗೆ ಬಲಿಯಾಗಿ ಅವರು ಸಹ ಭಾಳ ಕೆಟ್ಟ ರೀತಿಯಲ್ಲಿ ಮಠದ ಮೇಲೆ ಗೌರವ ಕಮ್ಮಿ ಆಗೋ ರೀತಿ ಅವ್ರುಗಳು ನಡ್ಕೊಳ್ತಾ ಇದ್ದಾರೆ ಮಠಾಧಿಪತಿಗಳು. ಇವತ್ತರ ದುರಂತ ನಮಗೆ. ನಾವು ಏನಪ್ಪ ಹೇಳ್ಬೇಕಂತಂದರೆ, ನಡೆದ ಜನಕ್ಕೆ ನಿನ್ನೆಲ್ಲ ಮನೆ ತಮಗೆ ಗೊತ್ತಿದೆ ಮಾಧ್ಯಮದವ್ರಿಗೆಲ್ಲ.